ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸೋಮವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಹಾಗಾಗಿ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಪಾಪು ಆಚೆ ಕಡೆ ಹೋಗಿದ್ವಿ. ಹಾಗೆಯೇ ನಮ್ಮದೊಂದು ಗಿಫ್ಟ್ ಕಲೆಕ್ಟ್ ಮಾಡ್ಕೊಳ್ಳೋದಿತ್ತು ಶಾಪಲ್ಲಿ. ಅವ್ರ ಶಾಪಿಗೆ ಹೋಗಿದ್ವಿ. ಜೊತೆಗೆ ನನಗೆ ಕಿಚನ್ಗೆ ಸ್ವಲ್ಪ ಥಿಂಗ್ಸ್ಗಳು ಬೇಕಾಗಿತ್ತು, ಕಿಚನ್ ಐಟಮ್ಗಳು. ಅದನ್ನು ಕೂಡ ತೊಗೊಂಡೆ. ಒಂದು ಹಾಟ್ ಬಾಕ್ಸು ಮತ್ತು ಜ್ಯೂಸ್ ಎಲ್ಲ ಸೋಸ್ಕೊಳ್ಳೋದಕ್ಕೆ ಜಾಲರಿ, ಮತ್ತು ಕಳಸ ಇಡೋದಕ್ಕೆ ಒಂದು ಪ್ಲೇಟು, ಮತ್ತು ಒಂದು 4 ದೀಪ ತೊಗೊಂಡೆ, ಚಿಕ್ಕದು ಬಾಗಿಲಿಗೆ ಇಡೋದಕ್ಕೆ ಅಂತ ಹೇಳಿ. ಕಳಸ ಇಡೋದಕ್ಕೆ ಆಲ್ರೆಡಿ ತಟ್ಟೆ ಇತ್ತು, ಬಟ್ ಅದು ಚಿಕ್ಕದಿತ್ತು ಅಂತ ಹೇಳಿ ಇದನ್ನು ತೊಗೊಂಡೆ, ಸ್ವಲ್ಪ ದೊಡ್ಡದು. ಹಾಗೆಯೇ ಬೋಂಡಾ ಬಜ್ಜಿ ಮತ್ತು ಹಪ್ಳ ಇದೆಲ್ಲ ಹಾಕೋದಕ್ಕೆ ಅಂತ ಹೇಳಿ ಒಂದೆರಡು ಜಾಲರಿ ಇರೋಂತಹ ಪಾತ್ರೆಗಳನ್ನ ತೊಗೊಂಡೆ. ಅದಕ್ಕೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೆಯೇ ಒಂದೆರಡು ಚಿಕ್ಕದು ಬಾಣಲಿಗಳನ್ನ ಕೂಡ ತೊಗೊಂಡೆ. ಇದಿಷ್ಟನ್ನು ತೊಗೊಂಡು ಅದಾದಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಹೆಣ್ಮಕ್ಳಿಗೆಲ್ಲನೂ ಕೂಡ ಮನೆಯಲ್ಲಿ ಎಷ್ಟೇ ಪಾತ್ರೆ ಇದ್ರೂ ಕೂಡ ಹೊಸ್ದಾಗಿ ಏನಾದರೂ ನೋಡಿದ್ರೆ ಅಥವಾ ಪಾತ್ರೆ ಅಂಗಡಿಗಳಿಗೆ ಹೋದರೆ ನಮಗೇನು ಇಷ್ಟ ಆಗುತ್ತೋ ಅದನ್ನೊಂದು ತಗೊಳ್ಳೋ ಕೆಟ್ಟ ಅಭ್ಯಾಸ ಅಂತಲೇ ಹೇಳ್ಬೋದು. ಹಾಗೆಯೇ ತೊಗೊಂಡು ತುಂಬಾ ಜಾಸ್ತಿ ಆಗಿಬಿಡುತ್ತೆ ಪಾತ್ರೆಗಳೆಲ್ಲ. ನನಗೂ ಕೂಡ ತುಂಬಾ ಜಾಸ್ತಿ ಆಗಿದೆ ಪಾತ್ರೆ. ಬಟ್ ತೊಗೋಬಾರ್ದು ಅಂತ ಅಂದ್ಕೊಳ್ತೀನಿ, ಬಟ್ ಅಲ್ಲಿ ಹೋದಾಗ ಏನಾದರೂ ಬೇಕು ಅಂತ ಅನಿಸುತ್ತೆ. ನಾನು ಕೂಡ ಅದೇ ರೀತಿ ತೊಗೊಂಡೆ ಇವತ್ತು ಕೂಡ. ಇದು ಬೋಂಡಾ ಬಜ್ಜಿ ಎಲ್ಲ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತುಂಬ ದಿನದಿಂದ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಈ ಸಲ ಹೋದಾಗ ನೆನಪು ಮಾಡಿಕೊಂಡು ತೊಗೊಂಡೆ. ತುಂಬ ಚೆನ್ನಾಗಿದೆ. ಇದಿಷ್ಟು ಕೂಡ ಶಾಪಿಂಗ್ ಎಲ್ಲ ಮಾಡಿಕೊಂಡು ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಇವಾಗ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಬಾಯ್.